ಶಾಸಕರು ಮಾನಿಟರ್ ಮಾಡ್ತಾ ಇಲ್ಲ ಗುಂಡಿಗಳನ್ನ ಫಿಲ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರು ಏನ್ ಮಾಡ್ತಿದ್ರು ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ, ನಾನು ಬಿಜೆಪಿ ಮಂತ್ರಿ ಆಗಿದ್ದೆ, ಬೆಂಗಳೂರಿಗೆ ಏನ್ ಮಾಡ್ತಾ ಇದ್ರು? ಕಾಮೆಂಟ್ಸ್ ಮಾಡ್ತಕ್ಕಂಥದ್ದು ಈಸಿ. ಕಂಟಿನ್ಯೂ ಮಳೆ ಬರ್ತಾ ಇದೆ, ಮಳೆ ಬಂದಾಗ ಪ್ಯಾಚ್ ಮಾಡಕ್ ಆಗ್ತದ? ಆಗೋದಿಲ್ಲ. ಮಳೆ ನಿಂತ ಮೇಲೆ ಸರ್ಕಾರನು ಕೂಡ ಅನುದಾನ ಬಿಡುಗಡೆ ಆಗ್ತದೆ. ಎಲ್ಲ ಮೇಜರ್ ರಸ್ತೆಗೂ ಕೂಡ ಡಾಂಬರೀಕರಣ, ಸರ್ಫೇಸ್ ಇದಾಗಬೇಕು ಅಂತ, ಟಾರ್ ಹಾಕ್ಬೇಕು ಅಂತ ಆಗಿ ನನ್ನ ಕಾನ್ಸ್ಟಿಟ್ಯೂನ್ಸಿ ತಗೊಳ್ಳಿ, ಬೆಂಗಳೂರು ಮೈಸೂರು ಡಾಂಬರೀಕರಣ 16 ಕೋಟಿ ಕಂಪ್ಲೀಟ್ ಆಗ್ತಾ ಇದೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ಮೇಜರ್ ರೋಡ್ ಆಗ್ತಾ ಇದೆ. ಮಳೆ ಇರೋದ್ರಿಂದ ಕಂಟಿನ್ಯೂ ಮಳೆ ಬರ್ತಾ ಇದೆ, ಅದರಿಂದ ಸ್ವಲ್ಪ ಅವಾಯ್ಡ್ ಆಗ್ತದೆ. ಬಿಜೆಪಿ ಸರ್ಕಾರದಲ್ಲಿ ಯಾವ ಕಾಮಗಾರಿಗಳು ಆಗಿಲ್ಲ, ಬೆಂಗಳೂರಲ್ಲಿ ರಸ್ತೆಗಳು ಕೂಡ ಆಗಿಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ರು. ಏನ್ ಕೆಲಸ ಆಗಿರ್ಲಿಲ್ವಾ? ಯಾರು ಕಾಂಗ್ರೆಸ್ ಡಿಸಿಎಂ ಅವರು ಆರೋಪ ಮಾಡಿದ್ರು. ಅವಾಗ್ಲೂ ಇದೇ ತರನೇ ಮಳೆ ಬರ್ತಾ ಇತ್ತು, ಮತ್ತೊಂದು ಬರ್ತಾ ಇತ್ತು, ಅವಾಗ್ಲೂ ಇಷ್ಟನೇ. ಬೆಂಗಳೂರು ಅದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ವೈಟ್ ಟಾಪಿಂಗ್ ಮಾಡಬೇಕು ಅಂತಕ್ಕಂಥದ್ದು ಕೂಡ. ಎಲ್ಲ ಮೇಜರ್ ರಸ್ತೆಗಳು ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ 3-4 ಕಾನ್ಸ್ಟಿಟ್ಯೂನ್ಸಿ ಏನ್ ಹೋಗ್ತದೆ, ವೈಟ್ ಟಾಪಿಂಗ್ ಮಾಡ್ಬಿಟ್ರೆ 15-20 ವರ್ಷ ಇರ್ತದೆ, ಗುಂಡಿ ಬೀಳೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅದು ಒಂದು ಒಳ್ಳೆ ಡಿಸಿಷನ್. ಕಂಟಿನ್ಯೂ ಮಳೆ ನಿಂತ್ರೆ ಕಾಂಗ್ರೆಸ್ ಅವೆಲ್ಲ ಸುಳ್ಳುಮ್ಮ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಕ್ಕಂಥದ್ದಿಲ್ಲ. ಈಗ ಮೇಜರ್ ರೋಡ್, ಈಗ ನಿಮ್ಗೆ ಗೊತ್ತಿರಲಿ, ಮೇಜರ್ ರೋಡ್ ರಸ್ತೆಗೆ ಮಾದೇಪುರ್ಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 140 ಕೋಟಿ ಕೊಟ್ಟಿದ್ದಾರೆ. ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಅಲ್ವಾ ಅದು? 140 ಕೋಟಿನ 28 ಕಾನ್ಸ್ಟಿಟ್ಯೂನ್ಸಿಲಿ ಯಾವ ಕಾನ್ಸ್ಟಿಟ್ಯೂನ್ಸಿಗೂ ಕೊಟ್ಟಿಲ್ಲ ಉಪಮುಖ್ಯಮಂತ್ರಿಗಳು. 100%. ಈಗ ನಿಮ್ಗೆ ಡಾಕ್ಯುಮೆಂಟ್ಸ್ ತಗೊಳ್ಳಿ, ನೀವೇ ಹಕ್ಕು ಮಾಹಿತಿ ಕೇಳಿ. ಮೇಜರ್ ರಸ್ತೆಗೆ ಬೆಂಗಳೂರು 28 ಕಾನ್ಸ್ಟಿಟ್ಯೂನ್ಸಿಲಿ 140 ಕೋಟಿ ಮಾದೇವಪುರ ಕೊಟ್ಟಿದ್ದಾರಾ ಇಲ್ವಾ? ಈವನ್ ಬಿಜೆಪಿ ಗವರ್ಮೆಂಟ್ ಅಲ್ಲೂ 140 ಕೋಟಿ ಮೇಜರ್ ರೋಡ್ಗೆ ಮಾದೇವಪುರ ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ರಾಜಕಾಲುವೆ 27 ಕ್ಷೇತ್ರನು ಸರ್ವೆ ಮಾಡಿ ರಾಜಕಾಲುವೆಗೆ ಮಾದೇವಪುರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅಂತಕ್ಕಂಥದ್ದು ಏನಿಲ್ಲ, ಭೇದ ಭಾವ ಏನು ಮಾಡಿ ಮುಖ್ಯಮಂತ್ರಿಗಳು ಎಲ್ಲರಿಗೂ 55 ಕೋಟಿ ಕೊಡ್ತಿದ್ದಾರೆ, ಇವ್ರಿಗೂ 25 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ. ಇನ್ನೊಂದು 2-3 ಡೇಸ್ ಅಲ್ಲಿ ಫೈನಾನ್ಸ್ ಕ್ಲಿಯರ್ ಆಗಿ ಫೈನಾನ್ಸ್ ಹೋಗಿದೆ. ಫೈನಾನ್ಸ್ ಇಂದ ಮುಖ್ಯಮಂತ್ರಿಗಳಿಗೆ ಬರ್ತದೆ. ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಮಾತಾಡಿದೆ, 2-3 ದಿವಸದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಅದು 100%. ಈಗ ಉಪಮುಖ್ಯಮಂತ್ರಿಗಳು ಇದ್ರು, ಇವರು ಒಕ್ಕಲಿಗರ ಸಂಘ ಮಠದಲ್ಲಿ ಮಾಡದಂತ ಸಮಯದಲ್ಲಿ ಆರ್ ಅಶೋಕ್ ರವರಿದ್ರು, ಅಶ್ವಥ್ ನಾರಾಯಣ್ ಇದ್ರು, ಕುಮಾರಸ್ವಾಮಿ ಅವರಿದ್ರು, ಎಲ್ಲರೂ ಇದ್ರು. ಮುಖ್ಯಮಂತ್ರಿಗಳು ಏನ್ ಗಣತಿ ಮಾಡ್ತಿದ್ದಾರೆ ಅದೆಲ್ಲ ಕೂಡ ಸಹಕಾರ ಕೊಡಬೇಕು. ವಾಸ್ತವಾಂಶ ಏನಿದೆ ಅದನ್ನ ಕೊಡಿ. ಯಾವ್ದು ಕಂಪಲ್ಸರಿ ಏನಿಲ್ಲ. 60 ಕ್ವಶನ್ಸ್ ಏನ್ ಕೇಳ್ತಾರೆ, ಯಾವ್ದಾದ್ರು ಇರ್ತಾರೆ, ಜಿನೇನ್ ಕೊಡಿ ಅಂತಕ್ಕಂಥದ್ದು ಅವತ್ತು ಯುನಾನಿಮಸ್ ಆಗಿ ಡಿಸೈಡ್ ಆಗಿದೆ. ಒಳಗೊಂದು ಹೊರಗೊಂದು ಯಾಕೆ? ಜನರಿಗೆ ಅವ್ರು ಕರೆ ಕೊಡ್ಲಿ. ಜನಗಳೇನು ಬುದ್ಧಿವಂತರಲ್ವಾ? ಜನಗಳು ಎಲ್ಲ ಡೀಟೇಲ್ಸ್ ಕೊಡ್ತಿದ್ದಾರೆ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲೇ ಪ್ರತಿ ಪಂಚಾಯತಿಯಲ್ಲೂ ಸಭೆ ಮಾಡ್ತಾ ಇದ್ದೀನಿ. ಯಾರು ಅಬ್ಸರ್ವರ್ ಬಂದಿದ್ದಾರೆ ಅವರೆಲ್ಲ ಕುಣಿಸಿ, ಅವ್ರನ್ನೇ ಬೆಂಗಳೂರು ತಹಸೀಲ್ದಾರ್ನೇ ಕುಣಿಸಿ ಪ್ರತಿ ಪಂಚಾಯತಿಲೂ ಗಣತಿದು ನಾನೇ ಸಭೆ ಮಾಡ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ, ಇದು ಇಂಟ್ರೆಸ್ಟ್ ಮಾಡಿ ಯಾರಿಗೂ ಏನೋ ಅನ್ಯಾಯ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ, ಇದು ಅನುಕೂಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಅದು 27ಕ್ಕೆ ಅದು ಆಗ್ತದೆ, ಇದು ಆಗ್ತದೆ. ತಪ್ಪೇನಿದೆ ಅದರಲ್ಲಿ? ಬರೀ ಕಲ್ಲು ಹುಡುಕೋದೇ ಆಗೋಯ್ತಲ್ಲ, ಮಸಲು ಕಲ್ಲು ಹುಡುಕೋದೇ ಆದ್ರೆ ಹೆಂಗಾಗ್ತದೆ?